ಅವ್ರು ಸುಳ್ಳು ಹೇಳುತ್ತೆ, ಈ ಸುಳ್ಳು ಹೇಳ್ತೇವೆ. ಸುಳ್ಳು ಹೇಳ್ಬೇಕಾದ್ರೆ ದೇವ್ರು ಸುಳ್ಳು ಹೇಳತ್ ಹೇಳನ, ಸತ್ಯ ಹೇಳ. ನಾವು ಸುಳ್ಳು ಹೇಳ್ತೇವೆ ಹೇಳಲೇವು. ಯಾರು ವಾಸ ಮಾಡ್ತಾ ಹಾಗಿದ್ರು ಕರೆಕ್ಟ್ ಅಲ್ಲ? 5 ಅಧ್ಯಾಯ 3ನೇ ವರ್ಷ 5 ಅಪೊಸ್ತಲರ 5:3. ಆಗ ಪೇತ್ರನು ಅನನೀಯ, ಸೈತಾನನು ನಿನ್ನ ಹೃದಯದಲ್ಲಿ ತುಂಬಿಕೊಂಡದ್ದೇನು? ನೀನು ಯಾಕೆ ಆ ಹೊಲದ ಕ್ರಯದಲ್ಲಿ ಕೆಲವನ್ನು ಬಚ್ಚಿಟ್ಟುಕೊಂಡು ಪವಿತ್ರಾತ್ಮನನ್ನು ಹೃದಯದಲ್ಲಿ ಯಾರು ತುಂಬಿಕೊಂಡಿದಿ? ಸುಳ್ಳು ಹೇಳತ್ ಯಾರು ಹೇಳ್ತಾರ? ಈಗ ಅವ್ರಿಗೆ ಹೇಳ್ತಾನೆ. ನಾವು ಚಂದ ಹೇಳ್ತೇವೆ, ಒಳ್ಳೆಯವ್ರು ಹೇಳ್ತೇವೆ. ಆ ಒಳಗೆ ಸೈತಾನ್ ಇರೋದ್ರಿಂದ ಬಚ್ಚಿಟ್ಕೋ. ಈ ಕಲ್ಸಿದ್ದು ನಾವು ಬಚ್ಚಿಟ್ಕೋತೇವ? ಕಾಣಿಕೆ ಬಚ್ಚಿಟ್ಕೋಬಾರಿ. ಕರೆಕ್ಟ್. ಈಗೇನು ಗೊತ್ತಾ, ಕುಂಟಿ ಹೊಡಿಬೇಕಾದ್ರೆ ಅನ್ಕೊಂಡ, ನಮ್ ಮನೇಲಿ ಫ್ಯಾಮಿಲಿ ಎಷ್ಟು ದುಡಿತೀರಿ ಹೇಳೋದು ಬೇಡ. ನಮ್ಮ ಮಕ್ಕಳು ಆದಾಯ ಎಷ್ಟು, ಹೆಂಡತಿ ಆದಾಯ ಎಷ್ಟು, ಗಂಡನ ಆದಾಯ ಎಷ್ಟು, ದಿನ ಎಷ್ಟು, ತಿಂಗಳು ಒಂದ್ಸರಿ ಲೆಕ್ಕ ಮಾಡಿ ಮನೆಗೆ ಹೋಗಿ ನನ್ನ ಕುಟುಂಬದ ಆದಾಯ ಇಷ್ಟಿದೆ, 10,000, 20,000, 30,000, 40,000 ಇಷ್ಟಿದೆ. ನಮ್ಮ ಮಕ್ಕಳೆಲ್ಲ ಸೇರಿದ ಆದಾಯ ಇಷ್ಟಿದೆ. ನನ್ನ ಪೇಮೆಂಟ್ ಇಷ್ಟಿದೆ. ನನ್ನ ಪೇಮೆಂಟ್ ನಲ್ಲಿ ನಿಜವಾಗಿ 100% ಪೇಮೆಂಟ್ ನನ್ಗೆ ಚೆನ್ನಾಗಿ ಗೊತ್ತಿರ್ತಲ್ಲ, ನಮ್ಗೆ ಚೆನ್ನಾಗಿ ಗೊತ್ತಿರ್ತವ. ಆ ಚೆನ್ನಾಗಿದ್ದ ಪೇಮೆಂಟ್ ನಲ್ಲಿ ನಾನು ದೇವರಿಗೋಸ್ಕರ ಎಷ್ಟು ನಾನು ತೆಗಿತಾ ಇದ್ದೆ, ಕರೆಕ್ಟ್ ಎಷ್ಟು ತೆಗಿತಾ ಇದ್ದೆ, ಅಷ್ಟು ಕರೆಕ್ಟ್ ತೆಗಿತಾ ಇದ್ದೇವೋ ಅಥವಾ ಬಚ್ಚಿಟ್ಕೋತಾ ಇದ್ದೇವೋ? ಬಚ್ಚಿಟ್ಕೊಂಡು ಯಾರಿದ್ದಾರೆ ಈಗ? ಬಚ್ಚಿಟ್ಕೊಂಡು ಮನಸ್ಸಿಂಬಲ್ಲಿ ಯಾಕೆ ಬಂತು? ಕದ್ದಿಟ್ಕೊಂಡು ಮನಸ್ಸಿಂಬಲ್ಲಿ ಯಾಕೆ ಬಂತು ಅಂದ್ರೆ ಯಾರಿದ್ದಾರೆ ಈಗ ವಾಸ ಮಾಡ್ತಾರೆ? ದೇವ್ರ ಮಕ್ಕಳು ಅಂದ್ರೆ ಅರ್ಥ. ಮತ್ತೆ ಯಾರ ಮಾತು ಕೇಳ್ತಾ ಇದ್ದೇವೆ ಇಲ್ಲಿ? ಸೈತನ ಮಾತು ಕೇಳ್ತಾ ಇದ್ದೇವೆ. ಆಶೀರ್ವಾದಕರಿಗೆ ಎಲ್ಲಿ ಬರ್ತಾ ಇದ್ದೇವು? ಆಶೀರ್ವಾದ ಬೇಕಲ್ಲ, ಎಲ್ಲಿ ಬರ್ತಾ ಇದ್ದೇವೆ ಈಗ? ದೇವ್ರ ಬಳಿ. ಸಿಂಪಲ್ ಆಗಿ ಇಷ್ಟೇ ಅಲ್ಲ, ಏನ್ ಟೆನ್ಷನ್ ಬೇಡ, ಯಾರಿಗೇನ್ ಬೇಡ. ಕೇಳೋ ಮಾತು ಸೈತಂದು. ಆಶೀರ್ವಾದ ಬರೋದಿಲ್ಲಿ ದೇವ್ರ ಬಳಿ. ಅವನ್ ಯಾಕೆ ಆಶೀರ್ವಾದ ಮಾಡ್ತಾನ? ಆತ್ನ ಯಾಕೆ ಆಶೀರ್ವಾದ ಮಾಡ್ತಾನೆ? ನಿನ್ಗೆ 100% ಹೃದಯದಲ್ಲಿ ಯಾರು ವಾಸ ಮಾಡ್ತಾ ಇದಾರ? ಸೈತನ್ ವಾಸ ಮಾಡ್ತಾನೆ. ಅದಕ್ಕೆ ಹೇಳ್ತಾನೆ ಅವನನ್ನ ಕೇಳ್ಕೊ ಹೋಗಿ. ಅವನನ್ನ ಕೇಳ್ಕೊಂಡಾಗ ಹಂಗ ಅವನ್ ಸುಮ್ಮನೆ ಬಿಡಲ್ಲ. ಅವನ್ ಏನ್ ಮಾಡ್ತಾನ? ರೋಗ, ಕಷ್ಟ, ಸಮಸ್ಯೆ ಎಲ್ಲ ಪಟ್ಟು ಹಿಂದೆ ಏನ್ ಮಾಡ್ತಾನ? ನಿಮ್ಮನ್ನ ತೊಂದರೆ ಕೊಡ್ತಾನೆ. ಎಷ್ಟು ಪೇಮೆಂಟ್ ಸರಿ ಹೋಗಲ್ಲ. ಯಾಕೆ ಸರಿ ಹೋಗಲ್ಲ? ಅದೇ ಒಂದು ಯೋಚನೆ ಮಾಡಿ ಕರೆಕ್ಟ್ ನೀಟಾಗಿ ಅವನ್ ಹೇಳ್ತಾ, ದೇವರೇನು ಹೇಳಿದ್ಯಲ್ಲ ನಾನು ಹಾಗೆ ಮಾಡ್ತೇನೆ ಅಂತ ಹೇಳ್ಬೇಡಿ. ನೋಡ್ರಿ, ಇಂಥ ಎಷ್ಟೋ ಎಕ್ಸಾಂಪಲ್ ನಿಮ್ಮನ್ನು ಕೊಡ್ತೇನೆ ನಾನು. ಅಂದ್ರೆ ನಾವು ದೇವ್ರ ಮಾತು ಪಾಲಿಸ್ತಾ ಇದ್ದೇವೋ ಅಥವಾ ಸೈತನ ಮಾತು ಪಾಲಿಸ್ತಾ ಇದ್ದೇವೋ? ಇಷ್ಟೇ. ಅದು ಬೈಬಲ್ ಹೇಳ್ತಾನ, ಅಬ್ರಾಹಂ, ಇಸಾಕ್ ಅವರೆಲ್ಲ, ದಾವಿದ್ ಅವರೆಲ್ಲ ದೇವ್ರ ಮಾತು ಕರೆಕ್ಟ್ ನೀಟಾಗಿ ಕೇಳೋರು. ಆಮೇಲೆ ಸೌಲ್ ಏನ್ ಮಾಡಿ ಗೊತ್ತಾ? ನೀ ನನ್ನ ಮಾತು ಕೇಳಿಲ್ಲ, ನೀನ್ ಅರಸ್ತನ ತೆಗೆದು ಬಿಡ್ತೆ ಅಂತ ಹೇಳ್ತಾನ. ಅರಸ್ತನದಿಂದ ನೀನ್ ತೆಗೆದು ಬಿಡುತ್ತೆ. ಆದ್ರೆ ದೇವ್ರ ಮಕ್ಕಳ ನಾವು ಯಾರ ಮಾತು ಕೇಳ್ಬೇಕು? ದೇವ್ರ ಮಾತು ಕೇಳ್ಬೇಕು. ದೇವ್ರ ಮಾತು ಕುಂಟಿ ಹೊಡೆದಂಗೆ ಇದ್ದಾವ ಇಲ್ಲ? ಈಗ ಇದ್ದಾವೆಲ್ಲ. ಈಗ ಯಾವ ಮಾತು ಈ ಆಶ್ರದ ಹೊಂದಬಾರದು. ಇದು ಯಾರ ಮತ್ತು ದಿನ ಹಿಡಿದ ಯಾರ ಕೆಲಸ? ಏನ್ ಪ್ರಾಬ್ಲಮ್ ಇಲ್ಲ. ನೋವಾ ಹಾಸ್ಪಿಟಲ್ ಹೋಗ್ಬಿಡು, ದೇವ್ರ ಕಡೆ ಬರ್ಲಿಕ್ಕೆ ಹೋಗ್ಬಾರ್ದು. ಹಾಸ್ಪಿಟಲ್ ಸಾಲ ಮಾಡ್ಕೋ, ಬಡ್ಡಿ ಕಟ್ತಾ ಹೋಗ್, ಏನ್ ಪ್ರಾಬ್ಲಮ್ ಇಲ್ಲ. ಇದು ಯಾರ್ದು? ಇದು ಸೈತಾನ್. ಆಶೀರ್ವಾದ ಬಂದು ಆಶೀರ್ವಾದ ಬರ್ಬೇಕಂತ ಹೇಳಿದಾಗ ಆಶೀರ್ವಾದಕ್ಕೆ 100% ನನ್ನ ಆಶೀರ್ವಾದ ನಂದು. ಈಗ ನಾನು ನಿನಗೆ ನನ್ನ ಆಶೀರ್ವಾದ ನಿನ್ ಕೊಡ್ತೀನಿ ಅಂತ ಹೇಳುವಾಗ ಆಶೀರ್ವಾದ ಬೇರೆ. ಆಶೀರ್ವಾದ ಯಾಕೆ ಸಮಸ್ಯೆ, ಕಷ್ಟ ಸಮಸ್ಯೆ ಉಂಟಾಗ್ತವೆ ಅಂದ್ರೆ, ಈಗ ದೇವ್ರ ಮಕ್ಕಳು ಆಗಿ ಯಾಕೆ ನೆಲ್ತಾ ಇದ್ದೇವು? ದೇವ್ರ ಮಕ್ಕಳು ಆಗಿ ಯಾಕೆ ಕಷ್ಟ ಅನುಭವಿಸ್ತಾ ಇದ್ದೇವು? ದೇವ್ರ ಮಕ್ಕಳು ಆಯ್ತು ಹೇಳ್ತೇವೆ, ದೇವರೇ ಸ್ತೋತ್ರ. ದೇವ್ರ ಮಕ್ಕಳು ಹೆಂಗಿರ್ತಾರೆ ಹೇಳ್ರಿ? ಈಗ ದೇವ್ರ ಮಕ್ಕಳು ಏನ್ ಗೊತ್ತಾ? ಆಕಾಶ ಸಿಂಹಾಸನ, ಭೂಮಿಯ ಪಾದಗಳ ಪೀಠ, ಎಂತ ಮನೆ ಕಟ್ಸ್ಕೊಡ್ತೀನಿ ಅಂತ ಹೇಳ್ತಾನೆ. ಅಂದಿರ ಅರ್ಥ, ದೇವ್ರ ಬಡವನೋ ಶ್ರೀಮಂತನೋ? ಶ್ರೀಮಂತ ಮಕ್ಕಳು ಹೆಂಗಿರ್ಬೇಕು? ಶ್ರೀಮಂತರು ಆಗಿರ್ಬೇಕು, ಹೌದಲ್ಲ? ಈಗ ದೇವ್ರ ಮಕ್ಕಳು ಶ್ರೀಮಂತರೇ ಆಗಿರ್ಬೇಕು. ಈಗ ಹಂಗ ಹಿಂಗ ಅಂತ ಬಟ್ಟೆ ಹಿಂಗೆ ಹಾಕೊಂಡು ಹಿಂಗಿಟ್ಕೊಂಡು ಯಾರ ಮಗ? ದೇವ್ರ ಮಗ. ಅರ್ಥನಿದು? ಹಿಂಗ್ ಮುಖ ಹಾಕೊಂಡು ಬಂದೆ, ಯಾಕೆ ಹಿಂಗಿದೆ? ದೇವ್ರ ಮಕ್ಕಳು ಇದ್ದೆ. ಯಾಕೆ ನಾವು ದೇವ್ರ ಮಕ್ಕಳಾಗಿದೆ? ಏನಾಗಿದೆ? ಸಾಲ ಬಡ್ಡಿ ಕೇಳಿ ಅದಕ್ಕೆ ಬಂದ್ ಕೇಳ್ತಾನು, ನಾವು ಸಾಲ ಮಾಡ್ಕೊಂಡಿದ್ದ ಅದಕ್ಕೆ ಬಡ್ಡಿ ಕೇಳನು. ಹಿಂಗೇನಾ? ಯಾರ ಮಾತು ಕೇಳಿದೇವಿ ಇಲ್ಲಿ?
ಹೇಳಕ್ ಯಾರ್ದು? ಇಷ್ಟೇ. ಅವತನ ಅಲ್ಲ, ನಿನ್ ವೇಷ ಹಂಗೆ ಇರ್ಲಿ, ಹಂಗೆ ಇರು ನೀನು. ಹಂಗೆ ನೀನ್ ಏನ್ ದೊಡ್ಡ ಮನೆ ಕಟ್ಟೋದು ಹಡ, ಆ ಎಲ್ಲ ದೇವ್ರ ಮಕ್ಕಳ ನೀ ಇರು, ಹಂಗೆ ಇರು. ಖರೆ ವೇಷ ಮಾತ್ರ ನನ್ನ ಹಾಕ್ಬಿಡು ಸಾಕಾಟೆ. ಕಷ್ಟ, ಸಂಕಟ, ಬಡತನ, ಪೇಮೆಂಟ್ ಸರಿ ಹೋಗ್ಬಾರ್ದು, ಅದು ಸರಿ ಹೋಗ್ಬಾರ್ದು, ಇದು ಸಾಲ, ಅಲ್ಲಿ ಬಡ್ಡಿ ಕಟ್ಬೇಕು, ಇಲ್ಲಿ ಬಡ್ಡಿ ಕಟ್ಬೇಕು, ಅದು ಕಟ್ಬೇಕು, ಇದು ಕಟ್ಬೇಕು, ಇದೇ ಜೀವನ ಹೋಯ್ತು ಅಂತ ಇದ್ರ ಅರ್ಥ. ಇದ್ರ ಇಲ್ಲಿ ಬೈಬಲ್ ಹೇಳ್ತಾ ನನ್ನ ಆಶೀರ್ವಾದ ಅನುಭವಿಸ್ ನೋಡು, ನನ್ನ ಆಶೀರ್ವಾದ ಅನುಭವಿಸ್ ನೋಡು ಅಂತ ಹೇಳುವಾಗ ಎಕ್ಸಾಂಪಲ್, ಅಬ್ರಾಹ್ಮನ್ ಯಾರು? ಮೂರ್ತಿ ಮಾರೋನಂತ. ದಾವಿದ ಯಾರು ಗೊತ್ತಾ? ಕುರಿ ಮೇಯಿಸೋನಂತ. ದಾವಿದನ್ ಕುರಿ ಮೇಯಿಸೋಣ, ಹೌದಲ್ಲ? ಕುರಿ ಮೇಯಿಸೋನಂತ. ನಾವೆಲ್ಲ ಕುರಿ ಮೇಯಿಸೋಣ ಐತಿವಲ್ಲೋ? ನಾವ್ಯಾಕೆ ಹಿಂಗಿರ್ತೇವೆ? ಅವ್ರ ಯಾಕೆ ಹಂಗಿದ್ರು? ಅವ್ರು 100% ಒಳಗೂ ದೇವ್ರ ಮಕ್ಕಳು ಇದ್ರು, ಹೊರಗೂ ದೇವ್ರ ಮಕ್ಕಳು ಇದ್ರು. ಇದೇ ಸಮಸ್ಯೆ. ಒಳಗೂ ದೇವ್ರ ಮಕ್ಕಳೇ, ಹೊರಗೂ ದೇವ್ರ ಮಕ್ಕಳೇ. ನಾವು ಒಳಗ ಕಷ್ಟ ಅಲ್ಲ? ಒಳಗ ಮಾತ್ರ ನಾವ್ ಹೆಂಗ ನಮ್ ಜೀವನ ಅವನ್ ಇದ್ದಂಗಿದ್ದಾವ, ಹೊರಗೆ ಮಾತ್ರ ಯಾರ ಮಕ್ಕಳು? ದೇವ್ರ ಮಕ್ಕಳು. ದೇವ್ರ ಮಕ್ಕಳು ಹಂಗ್ ಮಾಡ್ಬಾರ್ದ್ರಿ. ಹೆಂಗ್ ಮಾಡ್ಬಾರ್ದು? ಎಲ್ಲಾರು ಸಮಸ್ಯೆ ಸಿಕ್ಕೊಂಡ್ಬಿಡ್ರಿ. ಹೇಳ್ತೀನಿ, ಸಮಸ್ಯೆ ಸಿಕ್ಕೊಂಡ್ಬಿದ್ದಾಗ ಅಲ್ರಿ ಹಂಗ್ ದೇವ್ರ ಮಕ್ಕಳು ಅಂತಾರೇನ್ರಿ? ಅವ್ರು ಸುಳ್ಳು ಹೇಳ್ಬೇಕು. ಅವ್ರ ವಿಶ್ವಾಸ ಯಾರ ಸುಳ್ಳು ಹೇಳ್ಬೇಕು. ಅಲ್ರಿ ದೇವ್ರ ನಡ್ಕೋತಾರಲ್ರಿ, ನಡ್ಕೊಂಬದೆಲ್ಲ ಸೈತಾನಿಗೆ. ವೇಷ ಹಾಕಿದ್ ಯಾರ್ದು? ದೇವ್ರ ಮಕ್ಕಳು. ಹಿಂಗೆಲ್ಲ ದೇವ್ರ ಮಕ್ಕಳು ಹೆಂಗಿರ್ಬೇಕು ಹೇಳ್ರಿ? ದೇವ್ರ ಮಕ್ಕಳು ಹಂಗಿರಲ್ಲ. ಹೇಳ್ತೀನಿ ನಿಮ್ಗೆ, ದೇವ್ರ ಮಕ್ಕಳು ಹೆಂಗಿರ್ತಂದ್ರ, ಈಗ ಏನಂತಾರೆ ಎಲ್ಲಾರು ಸುಮ್ಮನೆ ಕುಂತಾರ. ದೇವ್ರ ಕುಂತಂಗ್ ಕುಂತಿಲ್ಲಪ್ಪ. ನಾವು ಸುಮ್ಮನೆ ಕೊಡ್ತೇವ? ಅಲ್ಲಿ ಸ್ವಲ್ಪ ತಲೆ ಹಾಕಿ ನೋಡ್ತೇವೆ, ಸರಿ ಅಂಗಡಿಯಾಗ ಸ್ವಲ್ಪ ಈ ಕಡೆ ಬಂದೆ, ಮತ್ತೆ ಈ ಕಡೆ ಕಮ್ಮಿನ ಸ್ವಲ್ಪ ತಲೆ ಹಾಕಿ ನೋಡ್ತೇವೆ. ಈ ಕಡೆ ಬರ್ತೇವೆ, ಈ ಕಡೆ ಬರ್ತೇವೆ, ಹೌದಲ್ಲ? ಈ ಕಡೆ ಸ್ವಲ್ಪ ಅಲ್ಲಾಡ್ಸೋಡ್ತೇವೆ, ಆ ಕಡೆ ಸ್ವಲ್ಪ ಅಲ್ಲಾಡ್ಸೋಡ್ತೇವೆ. ಅದ್ ಕೆಲವು ಸರಿ ಆ ಪಾಠೆ ಸೇರ್ತೇವೆ, ಕೆಲವು ಸರಿ ಈ ಪಾಠೆ ಸೇರ್ತೇವೆ. ಕೆಲವು ಇರ್ತಾರ ಪಕ್ಷ, ಒಂದೇ ಪಕ್ಷ ಇರ್ತದ. ಈ ಕಡೆ ಯಾವ್ದೇ ಪಕ್ಷ ಇರ್ತದ, ಈಗ ಹಿಂದೊಂದ್ ಇರ್ತದ. ಇವ್ರು ಬಂದ್ರು ಜಯ ಜಯಕಾರ, ಜಯ ಜಯಕಾರ. ಅವ್ರು ಹೋದ ಜಯ ಜಯಕಾರ, ಒಂದೇ ಧ್ವಜ. ಹಿಂಗೆಲ್ಲ ಒಂದು ಈಗ ಹೇಳ್ತದ, ಈ ಕಡೆ ಒಂದೇ ಇರ್ಬೇಕಾದ್ರೆ ಎರಡು ಇರ್ಬೇಕು. ಹಿಂಗ ಈ ಕಡೆ ಯಾವ್ದೊಂದು ಇರ್ತದ. ಅಣ್ಣ ಬಂದ, ಅಣ್ಣ ಜಯ ಜಯಕಾರ, ಅಣ್ಣ ಜಯ ಜಯಕಾರ, ನಿನಗೆ ಅಣ್ಣ, ಅಣ್ಣ ನಿನಗೆ ಅಣ್ಣ. ಆತ್ ಹೋದ, ಅಣ್ಣ ನಿನಗೆ ಅಣ್ಣ, ಅಣ್ಣ ನಿನಗೆ ಅಣ್ಣ, ನಿನಗೆ ಅಣ್ಣ, ನಿನಗೆ ಜಯ ಜಯಕಾರ. ಯಾರ ನಂಬಿಕೆ? ಆ ಕಡೆ ಇವನು, ಆ ಕಡೆ ನಾನು, ಈ ಕಡೆ ನೀವು. ಸಮಸ್ಯೆ ಆಗಿದಿಲ್ಲ, ಸಮಸ್ಯೆ ಆಗುದಿಲ್ಲ. ಆತ ಹೇಳ್ಕೊಂಡ ಆತ ಹೆಲ್ಪ್ ಮಾಡ್ತಾನ, ಆತ ಹೆಲ್ಪ್ ಮಾಡೋ ಈತ್ ಮಾಡ್ತಾನ. ಅದಕ್ಕೆ ನಮ್ ಜೀವನ ಆಗಿದ್ ಹಿಂಗೆ. ಆದ್ರೆ ಏನ್ ಹೇಳ್ತಾನೆ ಗೊತ್ತಾ? ಹಂಗಾಗ್ಬೇಡ. ಆಯ್ತಿಯಾ? ಒಂದೇ ಪಕ್ಷ ಇಡಿ, ಒಂದೇ ಮಾತಾಡ್ಬಿಡು, ಯಾರು ಬೇಡ. ಆ ಕಡೆ ಬಂದ್ರೆ ದೇವ್ರ ಮಕ್ಕಳು ಹೇಳ್ತೇವೆ. ಗುಣಗಳೆಲ್ಲ ಯಾರು ಇರ್ತಾವ? ಅವಂದಿರ್ತಾವ. ಯಾರ ಮಕ್ಕಳು? ಯಾರ ಮಕ್ಕಳು? ಕೆಳಗೆ ದೇವ್ರ ಮಕ್ಕಳು ಅಂತ ಹೇಳ್ತೇವೆ. ಇನ್ನು ಎಲ್ಲ ಕ್ರಿಯೆಗಳು ಮುಚ್ಚಿರೋದೆ. ಅದು ಬೈಬಲ್ ಹೇಳ್ತಾನ, ಬ್ಯಾಡದು. ಯಥಾರ್ಥವಾಗಿ 100% ಯಾರ ಮಕ್ಕಳು? ದೇವ್ರ ಮಕ್ಕಳು. ನಿಮ್ಮ ನಡೆ, ನಿಮ್ಮ ನುಡಿ, ನಿಮ್ಮ ಕ್ರಿಯೆಗಳಲ್ಲಿ ಎಲ್ಲ ದೇವ್ರ ಮಕ್ಕಳೇ. ಇದು ರಿಯಲಿ. ಆ ರಿಯಲಿ ಜೀವನ ಸರಿ ಮಾಡಿ ನೋಡು. ಆ ರಿಯಲಿ ಜೀವನ ಮಾಡಿ ನೋಡು. ನಿನ್ಗೆ ಹೇಳ್ತೇವೆ, ಕೊಪ್ಪಾಗ ಮಳೆ ಬರ್ತೋ ಬಿಡ್ತೋ ಗೊತ್ತಿಲ್ಲ. ನಿನ್ನ ಮನೆ ಸಮೃದ್ಧಿಯಾಗಿ ತುಂಬಿರ್ತದೆ. ಅದು ಗಾಳಿ ಬರ್ತೋ ಬಿಡ್ತೋ ಗೊತ್ತಿಲ್ಲ. ಆ ಎಲ್ಲ ಉತ್ತರ ಕಡೆ ಮಳೆ ಬೀಳ್ತೋನೋ ಗೊತ್ತಿಲ್ಲ. ಆರಣ್ಯದಲ್ಲಿ 40 ವರ್ಷ ನಡೆಸಿದ ದೇವರು ಇಸ್ರಾಯೇಲಿಗೆ ನಿನ್ನ ಕುಟುಂಬ ನಡೆಸಲ್ಲ, ನಡೆಸ್ತಾನ. ಅದೇನ್ ಗೊತ್ತಾ? ನಾವು ಪುರಿ ದೇವ್ರ ಮಕ್ಕಳು ಆಗಲ್ಲ. ಬೈಬಲ್ ಹೇಳ್ತದ, ದೇವ್ರ ಮಕ್ಕಳು ಆಗಿ ನೋಡು. ಆಗ ನೀನು ದೇವ್ರ ಮಕ್ಕಳು ಆದ್ಮೇಲೆ ನೋಡ್ಕೊಂಡು ಆದ್ಯ 100% ಏನ್ ಬೇಡ, ಎಲ್ಲೆಲ್ಲಿ ಬೇಡ, ಏನ್ ಅಲ್ಲಿ ಹೋದ್ರೆ ನಾ ತಮಿಳ್ನಾಡಿಗೆ ಹೋದೆ, ಮಲೆನಾಡಿಗೆ ಹೋದೆ, ನಾಡಿಗೆ ಹೋಗ್ಬೇಡ, ನಾಡಿಗೆ ಹೋಗ್ಬೇಡ. ಏನ್ ಮಾಡಿ ಗೊತ್ತಾ? ಬೈಬಲ್ ಮಾತಾಡ್ತಾವ, ವಿಧವೇ ಹೇಳ್ತಾವ. ಎಲ್ಲ ಮಳೆ ಬಂತು, ಘೋರ ಬರ ಬಂತು. ಘೋರ ಬರ ಬಂದಾಗ ಎಲೆ ಕಳಿಸ್ತಾನೆ. ಎಲೆ ಹೋಯ್ತು, ಇಷ್ಟೇ ರೊಟ್ಟಿ, ಇಷ್ಟೇ ಹಿಟ್ಟು, ಇಷ್ಟೇ ಎಣ್ಣೆ, ಇಷ್ಟೇ ಇದ್ ಬಿಟ್ಟು ಬೇರೆ ಗತಿ ಇಲ್ಲ ಬರಗಾಲದಲ್ಲಿ. ಆದರೂ ಎಲ್ಲ ಕಡೆ ಬರ ಬಂತು, ವಿಧವೆ ಮನೆಗೆ ಬರ ಇಲ್ಲ. ಇವತ್ತು ನೀನು ಏನು ಉತ್ತರ ಬೇರೆ ಕಡೆ ಎಲ್ಲಿ ಹೋಗುದಿಲ್ಲ, ಅವಶ್ಯಕತೆ ಇಲ್ಲ. ಇಲ್ಲ ತಾನ, ಇಲ್ಲೇ ಕೊಪ್ಪದಲ್ಲೇ ನಿನಗೆ ಊಟ ಕೊಡ್ತಾನೆ ದೇವರು. ಇಲ್ಲೇ ಕೊಪ್ಪದಲ್ಲೇ ಏನು ಟೆನ್ಷನ್ ಮಾಡ್ಕೊಂಡು ಹೋಗೋಣ. ಆದ್ರೆ ಏನ್ ಮಾಡ್ಕೊತ, ಫಸ್ಟ್ ದೇವ್ರ ಮಕ್ಕಳಾಗ. ಆ ದೇವ್ರ ಮಕ್ಕಳಾದಿಯೋ ಆ ರಾಜನ ಇಲ್ಲೇ ನಿನಗೆ ಊಟ ಕೊಡ್ತಾನೆ. ಅದಕ್ಕೋಸ್ಕರ ದೇವ್ರ ಮಕ್ಕಳ ನಾವು ಒಂದೇ ಮಾಡ್ಕೊತ ಸಂಪೂರ್ಣ ಇವತ್ತೇ ಒಂದು ಜೀವನ ಚೇಂಜ್ ಮಾಡ್ಕೊಂಡ್ಬಿಟ್ಟು. ಹ್ಯಾಂಗ್ ಮಾಡ್ಕೋಗೊತ್ತಾ? ಅಕ್ಟೋಬರ್ 6ನೇ ತಾರೀಕು, 6ನೇ ತಾರೀಕು 6ನೇ ತಾರೀಕಿನ ದೇವರೇ ನನ್ನ ಸಂಪೂರ್ಣ ನನ್ ಯಾರು ಆಗಲ್ಲ. ಒಂದು ಸಣ್ಣ ಒಂದು ಅದಕ್ಕೆ ಇವು ಇರ್ಬೋದಾ?
ಈ ಕಡೆ ಒಂದು ಮರಿಯಲ್ ಫೋಟೋ ಇರ್ತದೆ, ಈ ಕಡೆ ಒಂದು ದೇವ್ರ ಫೋಟೋ ಇರ್ತದೆ. ಅದಕ್ಕೆ ಏನೋ ಅಂತಾರ, ಅದಕ್ಕೆ ಸ್ವಲ್ಪ ಸ್ವಲ್ಪ ಕ್ರಾಸ್ ಮಾಡಿದ್ರ, ಒಂದು ಯಾವ್ದು ಫೋಟೋ ಬರ್ತದೆ ಮ್ಯಾಜಿಕ್ ಪೇಪರ್ ಮೇಲೆ. ಸ್ವಲ್ಪ ಹಿಂಗ್ ತಿರುಗಿದ್ರೆ ಯೇಸು ಫೋಟೋ, ಹಿಂಗ್ ಸ್ವಲ್ಪ ತಿರುಗಿ ಮರಿಯಲ್ ಫೋಟೋ, ಸ್ವಲ್ಪ ತಿರುಗಿ ಈ ಯಾರ ಮಕ್ಕಳು ಅಂತೇವು, ಸ್ವಲ್ಪ ತಿರುಗಿ ಈ ಕಡೆ ಯಾರಿದ್ದ ವಿರೋಧಿದ್ದ ಯಾರು, ಹಿಂಗಿತ್ತಿರು ದೇವ್ರ ಮಕ್ಕಳು, ಹಿಂಗಿತ್ತಿರು ಅಲ್ಲ. ಆ ಸೈತಾನ್ ಫೋಟೋ ಬಿಡ್ರಿ ಯಾರ ಹೇಗೆಲ್ಲ ಹೇಗೆ ಈಗ ಈ ಕಡೆ ಬಂದಾರ ದೇವ್ರ ಮಕ್ಕಳು. ಹಿಂಗೆಲ್ಲ ಒಂದೇ ಬಾಡಿ, ಒಂದೇ ಮುಖ, ಎಲ್ಲ ಒಂದೇ ಬೇಕಾರೆ ಈ ಕಡೆ ಬಂದಾರ. ಪ್ರೇಸ್ ನೋಡ ಸ್ವಲ್ಪ ಪ್ರೇಸ್ ನೋಡ್ರಿ ಹಿಂಗೆಲ್ಲ. ಇದು ಹೇಳ್ತೀನಿ ನಿಮ್ಗೆ, ಕರೆಕ್ಟ್ ದೇವ್ರ ಮಕ್ಕಳು. ಆಮೇಲೆ ಯಾರ ಮಕ್ಕಳು, ಯಾರ ಫೋಟೋ, ಕನ್ಫ್ಯೂಸ್ ಕನ್ಫ್ಯೂಸ್ ಬದುಕ್ತಾರ. ಬದುಕ್ತೀಯಾ ಸಂಪೂರ್ಣ ಸೈತಾನಿಗೆ ಬದುಕ್ತೀಯಾ ಸಂಪೂರ್ಣ ದೇವ್ರ ಮಕ್ಕಳಾಗಿ ಬದುಕು. ಹೇಳ್ತೀನಿ ನಿಮ್ಗ, ಸಂಪೂರ್ಣವಾಗಿ ದೇವ್ರ ಮಕ್ಕಳಾಗಿ ಬದುಕ್ಬೇಕು. ಈಗ ಅಬ್ರಾಹ್ಮನ್ ಎಲ್ಲಿ ಹೋದ್ರು, ಈ ಕಡೆ ಹೋದ್ರು ಸೇಮ್, ಹನ್ನೆರಡು ಹೋದ್ರು ಹನ್ನೆರಡ ಮುಖ ಮಾಡ್ತೇವೆ ಅಲ್ಲ, ಈ ಕಡೆ ಬಂದ್ರೆ ಪ್ರೇಮ್ ಅಂತ ಹಾಕ್ತೇವೆ. ಬೇಡ, ಅದು ಆ ವೇಷ ಬೇಡ. ಹೇಳ್ತಾನೆ 100% ಇಸಾಕನಂಗೆ ಇದ್ಬಿಡು. ಸಮಸ್ಯೆ ಬಂತು, ಎಕ್ಸಾಂಪಲ್ ಅನ್ಬಹುದು, ಸಮಸ್ಯೆ ಬಂತು ಅಬ್ರಾಹ್ಮನಿಗೆ. ದೇವ್ರ ಭಕ್ತ ಹೌದನಿಲ್ಲೋ, ಹೌದಾ? ಇಸಾಕನು, ರೆಬೇಕಾಳು ಇಬ್ಬರು ಒಳ್ಳೆ ದೇವ್ರ ಭಕ್ತರು. ಸಮಸ್ಯೆ ಬರ್ಬೇಕು ಬರಬಾರ್ದು, ಬಂತು. ಎಲ್ಲಿಗೆ ಹೋಗ್ಬೇಕು ಅವರು? ದೇವ್ರ ಮಕ್ಕಳು ಎಲ್ಲಿಗೆ ಹೋಗ್ಬೇಕು? ಎಕ್ಸಾಂಪಲ್, ಈಗ ಯಾರೊಬ್ಬರು ಊರಾಗ ಓಣೆ ಆಳಕೊಂಡು ಹೊಡೆದ್ರು, ಎಲ್ಲಿ ಬರ್ತಾನ ಅಳ್ಕೊಂಡ್, ಎಲ್ಲಿಗೆ ಬರ್ತಾನ? ಮನೆಗೆ ಬರ್ತಾನೆ. ಅಪ್ಪ 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 ಹೊಡ್ದ ನೋಡು ಅಂತಾರಲ್ಲ, ಬೇರೆ ಮನೆಗೆ ಹೋಯ್ತಾನ? ಡೈರೆಕ್ಟ್ ಅಪ್ಪನ ಮನೆ ಬಂದು. ಇಸಾಕನಿಗೂ ಮಕ್ಕಳು ಪ್ರಾಬ್ಲಮ್, ಅಬ್ರಾಹ್ಮನಿಗೂ ಮಕ್ಕಳು ಪ್ರಾಬ್ಲಮ್. ಎಲ್ಲಿ ಬಂದ ನಾವು ಹೇಳ್ರಿ? ದೇವ್ರ ಬಳಿ ಬಂದು. ನಮ್ಗೆ ಯಾರೇ ಹೇಳ್ಬೇಕು, ಅಯ್ಯಕ್ಕ 10 ವರ್ಷ ಮದುವೆ ಮಾಡ್ಕೊಂಡು ಇನ್ನ ಪ್ರೆಗ್ನೆಂಟ್ ಇಲ್ಲ ಏನಿಲ್ಲ ಅಂದ್ರೆ, ಹೂನೇ ನಾನು ಅದೇ ಯೋಚನೆ ಮಾಡ್ತಿದ್ದೆ ಅಂದ್ರೆ, ಇಲ್ಲ ಕೇಳ್ಸತ್ತೆ ಚಂದ ಬಂದನಂತ, ಅಲ್ಲಿ ಶಾಣೆ ಇದ್ದಾನಂತಲ್ಲಿ, ಅಲ್ಲಿ ಹೋಗಿ ಒಂದ್ಸಲ ಬರ್ಬೇಕಂತ ಯೋಚನೆ ಮಾಡ್ತೇವೆ. ನಾನು ಬರ್ತೇನೆ ನಡಿ ಎಷ್ಟು ಮಕ್ಕಳಾಗಿಲ್ಲ, ಅಲ್ಲಿ ಹೋಗಿ ಕೇಳಿಸ್ಕೊಂಡು ಬಂದೆವು. ಹೇಳ್ಬಿಟ್ಟ ಮಕ್ಕಳಾಯ್ತಾವ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಹೇಳ್ತೇವೆ, ದೇವ್ರ ನಮ್ಗೆ ಸ್ತೋತ್ರವಾಗಲಿ. ಮಕ್ಕಳು ಯಾರು ಕೊಟ್ಟು? ಕೇಳಿಸಿದಲ್ಲಿ ದೇವ್ರ ಮಕ್ಕಳು ಕೊಟ್ಟಿದ್ದು ಇಲ್ಲಿ. ಹಿಂಗೆ ಅಲ್ಲ, ಕೇಳಿಸಿದಲ್ಲಿ ದೇವ್ರ ಮಕ್ಕಳು ಕೊಟ್ಟಿದ್ದು ಇಲ್ಲಿ. ಭಾಳ ಕಿಟಕಿಟಿ ಮಾಡ್ತಿತ್ತು ನನ್ನ ಕೂಸು, ಭಾಳ ಅಳ್ತಾ ಇತ್ತು. ಅಲ್ಲ ತಾಯ್ತಿ ಕಟ್ಸ್ಕೊಂಡ್ ಬಂದೆವು. ದೇವ್ರ ನಮ್ಗೆ ಸ್ತೋತ್ರವಾಗ್ಲಿ, ಎಣ್ಣೆ ಹಚ್ಚಿ ಪ್ರಯತ್ನ ಮಾಡಿದ್ರೆ ಗಪ್ಪ ಆಯ್ತು. ಹಿಂಗೆಲ್ಲ ದೇವ್ರ ನಮ್ಗೆ ಸ್ತೋತ್ರವಾಗಲಿ. ಅಲ್ಲಿ ಚೀಟಿ ಕಟ್ಸ್ಕೊಂಡ್ ಬಂದೆ, ಚೀಟಿ ಒಳಗಿದೆ. ಇಲ್ಲಿ ಎಣ್ಣೆ ಹಚ್ಚಿ ಪ್ರೇಯರ್ ಮಾಡಿದೆ. ಪಾಸ್ಟರ್ ದೇವ್ರ ನಮ್ಗೆ ಸ್ತೋತ್ರವಾಗಲಿ, ನಾವ್ ಸಾಕ್ಷಿ ಹೇಳ್ತೆ. ಅಲ್ಲಿನ ಹೇಳಲೇವು, ಇಲ್ಲಿನ ಹೇಳ್ತೇವು, ಹೌದಾ? ಆಮೇಲೆ ಅಕ್ಕ ಹೋದಾಗ ಆ ಮಂದಿ ಹೋದೆವು. ಅಲ್ಲಿ ಹೋದ್ಮೇಲೆ ಅಯ್ಯೋ ನಿಮ್ಗೆ ಗೊತ್ತಿಲ್ಲ, ನಾನು ಎಷ್ಟೋ ಚರ್ಚಿಗೆ ಹೋಗಿದೆ, ಏನ್ ಕಮ್ಮಿ ಆಗಿಲ್ಲ. ಅಲ್ಲಿ ಮನಿದ ಶಾಣೆದನ, ಆ ಹಿಂದಿನ ಒಳಗೆ ಶಾಣೆದನ. ಅಲ್ಲಿ ಹೋದ್ಮೇಲೆ ನಾನು ಕೂಸ್ ಅಳ ಕಮ್ಮಿ ಆಯ್ತು. ಆ ಕಡೆ ಅದು ಈ ಕಡೆ ಬಂದೆಲ್ಲ. ರೇಬಿಕಾ ಮಾಡಿಲ್ಲ ಹಂಗ, ಇಸಾಕ್ ಮಾಡ್ಯಾನ? ಮಾಡಿಲ್ಲವ, ಕೊಡ್ತೇ ಇಲ್ಲೋ. ಒಳಗ್ ಸ್ಕ್ಯಾನಿಂಗ್ ಮಾಡಿಸಿದಾನ. ಹೇಳ್ಕೊಂಡ ನಿನ್ ಮನೆಗೆ ಇಬ್ಬರು ಗಂಡ್ಮಕ್ಳು ಹೋಗ್ಬಿಡು ಅಂತ ಹೇಳಿ. ಅಂದ್ರ ಅರ್ಥ, ಆ ದೇವ್ರ ವಿಶ್ವಾಸಿಗಳು ಹೆಂಗಿರ್ತದ ಅದು ಒಂದೇ ಇರ್ತಾವ ಅಂತಿದ್ರ ಅರ್ಥ. ಇಲ್ಲಿ ಬೈಬಲ್ ಹೇಳ್ತಾನ, ನನ್ನ ಮಾತು ಕೇಳಿ, ಅವ್ರ ಮಾತು ಕೇಳ್ತಾರ. ಅದು ದೇವ್ರ ಮಕ್ಕಳ ನಾವು ದೇವ್ರ ಮಾತಿ ಕೇಳಬೇಕಿಲ್ಲ 100%. ಆದ್ರೆ ದೇವರ ಮನಾಶದ ಮಾತನ್ನ ದೇವ್ರ ಕೊರತೆ ದೇವ್ರ ನೀಗಿಸ್ತಾನ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಮಾಡ್ತೇವೆ ದೇವಾ. ಮುಂಜಾನೆ ವೇಳೆಗಾಗಿ ಸ್ತೋತ್ರ. ಸರ್ವಶಕ್ತನ ದೇವರ ಪರಿಶುದ್ಧವಾದ ಸನ್ನಿಧಾನ ಸ್ತೋತ್ರ ಮಾಡ್ತೇವೆ. ದೇವರಾತ್ಮನೇ, ನಿನ್ನ ವಾಕ್ಯಲ್ಲಿ ಹೀಗೆ ಇರ್ತೇವೆ ಕರ್ತನೆ, ದೇವರಿಂದ ಹುಟ್ಟಿದವನು ದೇವರ ಮಾತನ್ನು ಕೇಳ್ತಾನೆ ಎಂಬುದಾಗಿ. ಪರಿಶುದ್ಧಾತ್ಮ ದೇವರೇ, ಅಯ್ಯ, ದೇವರಿಂದ ಹುಟ್ಟದವನು ದೇವರ ಮಾತನ್ನು ಕೇಳುವುದಿಲ್ಲ ಎಂಬುದಾಗಿ. ಪರಿಶುದ್ಧಾತ್ಮ ದೇವರೇ, ನೀನೇ ನಮ್ಮ ಕರ್ತನೆ ಪ್ರಾರ್ಥನೆ ಕೇಳುವ ದೇವರಾಗಿದ್ದಿ. ಸರ್ವಶಕ್ತನ ದೇವರೇ, ನಮ್ಮ ವಿಮೋಚಕನ ದೇವರಾಗಿದ್ದಿ.
ಪರಿಶುದ್ಧಾತ್ಮ ದೇವರಿಗೆ ಕೊಂಡಾಡ್ತೇವೆ, ನಿನ್ನ ಸ್ತೋತ್ರ ಮಾಡ್ತೇವೆ. ನಾವೆಲ್ಲರೂ ಆತನ ಸನ್ನಿಧಾನದಲ್ಲಿ ಒಂದು ನಿಮಿಷ ನಾವು ನಿಂತುಕೊಳ್ಳೋಣ. ಪರಿಶುದ್ಧಾತ್ಮ ದೇವರ ಸನ್ನಿಧಾನದಲ್ಲಿ ದೇವರಾತ್ಮನೇ ನಿನಗೆ ಸ್ತೋತ್ರ ಮಾಡ್ತೇವೆ. ಆಲೋಚನೆ ಕರ್ತನಿಗೆ ಕೊಂಡಾಡ್ತೇವೆ. ದೇವ ಬಿಡುಗಡೆ ಕೊಡುವಂತ ದೇವನಿಗೆ ಸ್ತೋತ್ರ. ಸರ್ವಶಕ್ತನ ದೇವರ ಮಕ್ಕಳಾಗಿ ದೇವರ ಜೀವಿತದ ಹಾಗೆ, ದೇವರ ಆಲೋಚನೆ ಹಾಗೆ ಸರ್ವಶಕ್ತನ ದೇವರ ನಮ್ಮ ಜೊತೆ ಇರುವಂತಹ ದೇವರಾಗಿದ್ದಿ. ಪರಿಶುದ್ಧಾತ್ಮ ದೇವರಿಗೆ ಕೊಂಡಾಡ್ತೇವೆ, ನಿನ್ನ ಸ್ತೋತ್ರ ಮಾಡ್ತೇವೆ. ಪರಿಶುದ್ಧಾತ್ಮ ದೇವರೇ, ನಮ್ಮ ವಿಮೋಚಕನ ದೇವರು, ಪರಿಶುದ್ಧಾತ್ಮ ದೇವರು ವಿಮೋಚಕನಾದ ದೇವರು ಕರ್ತನೆ. ಅಯ್ಯ, ಕೊರತೆ ನೀಗಿಸುವಂತಹ ದೇವರು ಕರ್ತನೆ. ಅಯ್ಯ, ಸರ್ವಶಕ್ತನ ದೇವರೇ, ನಿನ್ನ ಪರಿಶುದ್ಧವಾದ ಸನ್ನಿಧಾನಕ್ಕೆ ಸ್ತೋತ್ರ ಮಾಡ್ತೇವೆ. ಅಯ್ಯ, ಒಬ್ಬನೇ ತಂದೆ ಮಕ್ಕಳಾಗಿರುವ ಹಾಗೆ ನಿನ್ನ ಕೃಪೆಯನ್ನು ನಡೆಸೆಂಬುದಾಗಿ ಬೇಡ್ತಾ ಇರ್ತೇವೆ. ಸರ್ವಶಕ್ತನ ದೇವರೇ, ನಿನ್ನ ಕರ್ತನೆ, ಪರಿಶುದ್ಧನ ಕರ್ತನೆ. ಅಯ್ಯ, ನೀ ರಾಜನ ದೇವರಾಗಿದ್ದಿ. ಅದಕ್ಕಾಗಿ ತಂದೆಯ ದೇವರೇ, ನಿನ್ನ ಪರಿಶುದ್ಧವಾದ ಸನ್ನಿಧಾನದಲ್ಲಿ ನಿನ್ನ ವಾಕ್ಯ ಕರ್ತನೆ ಸರಿಯಾಗಿ ಅರ್ಥ ಮಾಡಿಕೊಳ್ತಾ ಜ್ಞಾನ ಕೊಡಿ ಎಂಬುದಾಗಿ ಬೇಡ್ತಾ ಇರ್ತೇವೆ. ಪರಿಶುದ್ಧಾತ್ಮ ದೇವರೇ, ನಿನ್ನ ಸ್ತೋತ್ರ ಮಾಡ್ತೇವೆ. ಪರಿಶುದ್ಧಾತ್ಮರಿಗೆ ಸ್ತೋತ್ರ. ಹಾಲೆಲೂಯ. ಸರ್ವಶಕ್ತನ ದೇವರ ಸನ್ನಿಧಾನದಲ್ಲಿ ನಾವಿಲ್ಲಿ ಒಂದು ನಿಮಿಷ ನಾವು ಹಾಗೆ ಮಣ್ಕಲ್ ಮೇಲೆ ಇರುವಾಗ